ಕಾಯಿದೆ ಕರುಣದಲ್ಲಿ ದಿವಿಜರತಾಯ ಪರಿಭವವನು ಪಯೋಧಿಯ ಹಾಯ್ದ ಅಮರರಿಗಳ ಖಂಡಿಸಿ ತಲೆಯ ಚೆಂಡಾಡಿ ಕಾಯಿದೈ ಜಾನಕಿಯರು ಎನ್ನನು ಕಾಯಬೇಹುದು ಹೆಣ್ಣ ಹರಿಬಕೆ ನೋಯಬಲ್ಲರೆ ಕೆಲವರು ಎಂದೋ ಒರಲಿದಳು ತರಳಾಕ್ಷಿ. ದ್ರೌಪದಿ ಒಂದು ಹೆಣ್ಣು. ತಾನೋರ್ವ ಹೆಣ್ಣು ತನ್ನನ್ನು ಕೃಷ್ಣನೇಕೆ ಕಾಯಬೇಕು, ಅವನೇಕೆ ರಕ್ಷಿಸಬೇಕು ಅನ್ನೋದಕ್ಕೂ ಕೂಡ ದ್ರೌಪದಿ ಹಿಂದಿನದನ್ನು ಕೃಷ್ಣನಿಗೆ ನೆನಪಿಸ್ತಾ ಇದ್ದಾಳೇನೋ ಅನ್ನೋ ಹಾಗಿದೆ. ಕೃಷ್ಣ ದಿವಿಜರ ತಾಯ ಪರಿಭವವನ್ನು ಕಾಯ್ದೆ. ಈ ಮಾತಿನಲ್ಲಿ ಹಲವನ್ನು ಅಡಗಿಸಿಬಿಟ್ಟಿದ್ದಾನೆ ಕುಮಾರವ್ಯಾಸ. ದೇವತೆಗಳ ಮಾತೆ ಅದಿತಿಯ ಪರಿಭವ ಅಂದರೆ ಅವಮಾನವನ್ನು ಕಳೆದಿದ್ದೀಯೆ, ಮಾನ ಸಂರಕ್ಷಣೆ ಮಾಡಿದ್ದೀಯೆ. ವಾಮನನ ರೂಪದಲ್ಲಿ ಬಂದು ಬಲಿಯನ್ನು ನಿಗ್ರಹಿಸಿ ಅದಿತಿಗೆ ಸಂತಸವನ್ನು ಉಂಟು ಮಾಡಿದೆ. ಕೃಷ್ಣನಾಗಿ ಬಂದು ದೇವಕಿಯ ಬಂಧನವನ್ನು ಬಿಡಿಸಿದೆ, ಸಂಕಷ್ಟ ದೂರ ಮಾಡಿದೆ. ಪತಿಯೇ ದೇವಕುಂಡಲಗಳನ್ನು ಕಿತ್ತೊಯ್ದ ಸಂದರ್ಭದಲ್ಲಿ ದಿವಿಜ ಮಾತೆಗೆ ಓಲೆ ಭಾಗ್ಯವನ್ನು ಕರುಣಿಸಿದೆ. ಅಷ್ಟೇಕೆ ತ್ರೇತಾಯುಗದಲ್ಲಿ ಪಯೋಧಿಯ ಹಾಯ್ದು ಸಮುದ್ರವನ್ನು ದಾಟಿ ಅಮರಾರಿಗಳ ಖಂಡಿಸಿ ರಾವಣಾದಿಗಳನ್ನು ನಿಗ್ರಹಿಸಿ ಜಾನಕಿಯ ಕಾಯಿದೆ ಜನಕ ಸುತೆಯ ರಕ್ಷಣೆಯನ್ನು ಮಾಡಿದವನು ನೀನೇ ಅಲ್ಲವೇ? ಹೆಣ್ಣಿನ ಸಂಕಷ್ಟವನ್ನು ಎಲ್ಲೋ ಕೆಲವರು ಮಾತ್ರವೇ ಗ್ರಹಿಸಬಲ್ಲರು. ಉಳಿದವರು ಹೆಣ್ಣ ಹರಿಬಕ್ಕೆ ನೋಯಬಲ್ಲರೇ? ಇಲ್ಲ ಕೃಷ್ಣ, ಇಲ್ಲ, ಅದು ಸಾಧ್ಯವಿಲ್ಲ. ಅದಿತಿಯನ್ನು ಜಾನಕಿಯನ್ನು ಕಾಯ್ದಂತೆ ನೀನು ಮಾತ್ರವೇ ಕಾಯಬಹುದು. ಆದ್ದರಿಂದ ಎನ್ನನು ಕಾಯಬೇಹುದು, ನೀನೇ ಕಾಪಾಡಬೇಕು, ರಕ್ಷಿಸಬೇಕು ಅಂತ ತರಳಾಕ್ಷಿ ಆರ್ತತೆಯ ನೋಟ ಹೊಂದಿದ್ದ ಆ ದ್ರೌಪದಿ ಒರಳಿದಳು. ಗಟ್ಟಿಯಾಗಿ ಕೃಷ್ಣ ಕಾಪಾಡು ಕಾಪಾಡು ಎಂದು ಕೂಗಿದ್ದಾಳೆ. ವೇದವಧುಗಳ ಕಾಯ್ದೆಲ ತಮ ಬಾಧೆಯಲಿ ಕಳನಿಂದ ಧರಣಿ ಮಹೋದಧಿಯಲಕ್ಕಾಡಿದರೆ ಗಾಡೆಯಲಿ ದಾನವನ ಕೋದು ಹಾಕಿ ಭೂತಧಾತ್ರಿಯ ಕಾದೆಲ ಕಾರುಣ್ಯ ಸಿಂಧುವೇ ಮೇದಿನೀಪತಿ ಮನ್ನಿಸು ಎಂದೊರಲಿದಳು ತರಳಾಕ್ಷಿ. ಕೃಷ್ಣನನ್ನು ಸಖನ ಹಾಗೆ ಅಣ್ಣನ ಹಾಗೆ ಕಂಡವಳಲ್ಲವೇ ಆ ದ್ರೌಪದಿ? ನಿತ್ಯವೂ ಕೂಡ ಸ್ಮರಣೆಯನ್ನು ಮಾಡ್ತಾ ಇದ್ದವಳು. ಹಾಗಾಗಿ ಆ ಸಲಿಗೆಯಿಂದಲೇ ಹೇಳ್ತಾ ಇದ್ದಳೋ ಏನೋ, ಕೃಷ್ಣ ನನಗೆ ಗೊತ್ತಿದೆ ಕಣೋ, ಕೃತಯುಗದಲ್ಲಿ ತಮನೆಂಬ ರಾಕ್ಷಸ ವೇದಗಳನ್ನು ಕದ್ದೊಯ್ದಾಗ ಆ ವೇದ ವಧುಗಳ ಸಂರಕ್ಷಣೆ ಮಾಡಿದವನು ನೀನೇ ಅಲ್ಲವೇ? ತಮ ಕತ್ತಲೆ, ವೇದ ಅರಿವು, ಅರಿವಿಗೇ ಕತ್ತಲೆಯಾದಾಗ, ಯಾವ ಬುದ್ಧಿಯೂ ಓಡದಿದ್ದಾಗ ಆ ತಮದ ನಿವಾರಣೆ ನೀನೇ ಮಾಡಬೇಕು.
ಇದಕ್ಕೋಸ್ಕರ ಮತ್ಸ್ಯಾವತಾರಿಯಾದವನು ನೀನು. ಮುಂದೆ ಧರಣಿ, ಈ ಭೂಮಿ ಖಳನಿಂದ, ಆ ಹಿರಣ್ಯಾಕ್ಷನಿಂದ ಕದ್ದೊಯ್ಯಲ್ಪಟ್ಟು ಮಹೋದಧಿಯಲ್ಲಿ ಅಕ್ಕಾಡಿದರೆ, ಮಹಾಸಮುದ್ರದಲ್ಲಿ ಮುಳುಗಿ ಹೋದರೆ, ದಾನವನ ಕೋದು ಆ ಹಿರಣ್ಯಾಕ್ಷನನ್ನು ಕೋರೆ ದಾಡೆಗಳಲ್ಲಿ ತಿವಿದು ಸಂಹರಿಸಿ ಈ ಭೂತಧಾತ್ರಿಯ, ಈ ಭೂಮಿಯನ್ನು ರಕ್ಷಿಸಿ ಮೇದಿನೀಪತಿ ಎಂಬ ನಾಮವನ್ನು ಅನ್ವರ್ಥ ಮಾಡಿಕೊಂಡವನಲ್ಲವೇ ನೀನು? ಕೃಷ್ಣ, ನೀನು ಕರುಣಾಸಾಗರ. ವೇದವಧು, ಈ ವಸುಂಧರೆ ಎಲ್ಲರೂ ಸ್ತ್ರೀಯರೇ. ಅವರನ್ನು ರಕ್ಷಿಸಿದಂತೆ ಕಾರುಣ್ಯ ಸಿಂಧುವೆ ಮನ್ನಿಸು, ನನ್ನನ್ನು ಕಾಪಾಡು, ರಕ್ಷಿಸು ಎಂದು ಒರಲಿದಳು. ಕೃಷ್ಣ ಕಾಪಾಡು ಎಂದು ಕೂಗಿದ್ದಾಳೆ, ಪರಿಪರಿಯಾಗಿ ಬೇಡಿದ್ದಾಳೆ.